ಸಾರಥಿಕ ದಾಳಿ ಟೀಮ್ ಕೊಪ್ಪದ ಪರವಾಗಿ ಅಪ್ಪು ಜೆರ್ಸಿ ನಂಬರ್ 5 ಬಲಾಢ್ಯ ಎಲ್ಗಡೆ ಡಿಫೆನ್ಸ್ ಲೆಫ್ಟ್ ಕಾರ್ನರ್ ಮುಖಿನವಾಗಿ ಲೋಹಿತ್, ರೈಟ್ ಕಾರ್ನರ್ ಮುಖಿನವಾಗಿ ಕಾಂತ. ಬಲಾಢ್ಯ ಎಲ್ಗಡೆ ಡಿಫೆನ್ಸ್ ನಲ್ಲಿ ಬೋನಸ್ ಆನ್ ಆದಂತೆ ದಾಳಿಗಳನ್ನು ಚುರುಕುವಿಕೆಯಲ್ಲಿ ಸ್ಪಷ್ಟವಾದ ಚಲನೆಯ ದಾಳಿಗಾರ ಎಂಟಿನೇಟ್ ಮುಖಿನವಾಗಿ ಅಪ್ಪು ಬರಳುವಂತ ವೇಳೆಯಲ್ಲಿ ಎದುರಾಳಿ ಪಾಳ್ಯದಲ್ಲಿ ಜೂನಿಯರ್ ತಾರ ಶಶಾಂಕ ಎನ್ನರ್ಪುರದ ಜೂನಿಯರ್ ತಾರ ಜೆರ್ಸಿ ನಂಬರ್ 10 ಪ್ರತಿಷ್ಠಿತ ಎಸ್ಡಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡಿರುವಂತಹ ಕಿರಿಯ ಆಟಗಾರ ಶಶಾಂಕ ಪ್ರಥಮ ದಾಳಿಯಲ್ಲಿ ಬಂದಂಕದೊಂದಿಗೆ ಸ್ಪಷ್ಟ ವಾಪಸಾತಿಯನ್ನು ಕಂಡುಕೊಂಡ್ರೆ 1-0 ಪಂದ್ಯಾಟ. 5 ನಡುವೆ ಕೊಪ್ಪದ ಪರವಾಗಿ ಶಿವು ನಂದನ್ ಸ್ಪೀಕರ್ ಸ್ವಲ್ಪ ತಿರುಗಿಸಿ ಹಿಂಗ್ ತಿರ್ಸಿ ಈ ಭಾಗಕ್ಕೆ ಸ್ವಲ್ಪ ಸೀತೆ ನಡುವೆ ಮತ್ತೆ ಹೆಮ್ಮೂರು ಪರವಾಗಿ ಪೂಜಾರಿ ಜೆರ್ಸಿ ನಂಬರ್ 33 ಈತ ಕೂಡ ಪ್ರತಿಷ್ಠಿತ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿ ಜೆರ್ಸಿ ನಂಬರ್ 33. ಇಂದಿನ ದಿವಸದಲ್ಲಿ ಶಂಕರ್ ಮನೆಯ ಪುಣ್ಯ ಭೂಮಿಯಲ್ಲ ಕಿಕ್ ಮಾಡಿದಂತ ಪ್ರಯತ್ನ. ಮತ್ತೊಂದು ಅಂಕಗಳಿಗೆ ಒಂದಿಗೆ ದಾಳಿಗಾರ ಬರಡುವಂತ ವೇಳೆಯಲ್ಲಿ 2-0 ಪಂದ್ಯಾಟ. 2-0 ಏನು ಜಾಡ್ವ ಡಿಫೆನ್ಸ್ ನ ಪರಿಪೂರ್ಣತೆಗೆ ನಿಲುವುಗಳು ಹೋದ ಪುಟ್ಟ ಬರಲೇ ಇಲ್ಲ ಎಂಬ ಲೆಕ್ಕಾಚಾರದೊಂದಿಗೆ ಅಪ್ಪು ನೇರವಾಗಿ ಅಂಕಣದ ಹೊರಭಾಗಕ್ಕೆ ಲಭಿಸಿಕೊಳ್ಳುವಂತ ವೇಳೆಯಲ್ಲಿ 3-0 ಪಂದ್ಯಾಟ. 3-0 ಇನ್ ಫೇವರ್ ಆಫ್ ಮಲ್ಲಿಕಾರ್ಜುನ ಹೆಮ್ಮೂರು. ಮತ್ತೆ 4 ಡಿಫೆನ್ಸ್ ನಲ್ಲಿ ದಾಳಿಯಲ್ಲಿ ಜೆರ್ಸಿ ನಂಬರ್ 29 ಸಚಿನನ ದಾಳಿಗಳು ಕೂಡ ಆರಂಭಿಕಗೊಂಡ್ರ ಮುಟ್ಟಿದ್ದೇನೆ ಎಂಬ ನಿಲುವಿದ ತೀರ್ಪುಗಾರರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತಾ ಇದೆ. ಅಂಕ ಬಂದಾಗಿದೆ 4-0. ಈತನವರು ಮತ್ತೆ ಕೊಪ್ಪದ ಪರವಾಗಿ ಕರ್ಣ ಜೆರ್ಸಿ ನಂಬರ್ 17 ರೈಟ್ ಕಾರ್ನರ್ ಮುಖಿನವಾಗಿ ಕಾಂತ. ಬಲಾಢ್ಯ ಎಲ್ವರ ಡಿಫೆನ್ಸ್ ನಲ್ಲಿ ಬೋನಸ್ ಆದಂತೆ ಕವರ್ ವಿಭಾಗದಲ್ಲಿ 2 ಕಡೆಯಿಂದಲೂ ಕೂಡ ಸತತವಾಗಿ ಶಶಾಂಕನ ಬೇರೆ ಹೋಗ್ತಾ ಇಲ್ಲ. ಮತ್ತೆ ಸೂಪರ್ ಟ್ಯಾಕಲ್ ಇಸಾನ್ 3 ಡಿಫೆನ್ಸ್ ನಲ್ಲಿ ದಾಳಿಯಲ್ಲಿ ಮತ್ತೆ ಜೆರ್ಸಿ ನಂಬರ್ 33 ಹಿಡಿದರೆ 2 ಅಂಕ, ಕೊಂಡೊಯ್ದರೆ 1-2-5 ಕಾದೊಡ್ಬೇಕಾಗ್ತಾ ಇದೆ. ದಾಳಿಯಲ್ಲಿ ಪೂಜಾರಿ ಸೃಜನ್ ಮಾಡಿದಂತ ಪ್ರಯತ್ನ 1 ಅಂಕದ ಸ್ಪಷ್ಟ ನಿಲುವಿನೊಂದಿಗೆ ಪೂಜಾರಿ ಬರಡುವಂತ ವೇಳೆಯಲ್ಲಿ 5-0 ಪಂದ್ಯಾಟ ಬಿದ್ರ. ಈತ ನಡುವೆ ಮತ್ತೆ ಶಿವು ಅಳಿವು ಉಳಿವಿನ ಲೆಕ್ಕಾಚಾರದ ದಾಳಿ ನೋಡಿ. ತದನಂತರದ ಪಂದ್ಯಾಟಕ್ಕೆ 2 ತಂಡದ ಆಟಗಾರ ತಮ್ಮ ಪೂರ್ಣ ಸಿದ್ಧತೆಯೊಂದಿಗೆ ಪ್ರವೇಶದಾರಗಳಿದ್ದಾರೆ. 0 ಮರ್ಸಿ ವರ್ಸಸ್ RGC ಬಾಯ್ಸ್. ನಿಮ್ಮ ತೂಕವನಲ್ಲಿ ನಂದನ್ ಮತ್ತು ದಾಳಿಯಲ್ಲಿ ಶಿವು ಎಂಟಿನೇಟ್ ಮುಖ್ಯವಾಗಿ ಬರಡುವಂತ ವೇಳೆಯಲ್ಲಿ ಮತ್ತೆ ಸಚಿನ ಹಿಡಿದರೆ 2 ಅಂಕ ಕೊಪ್ಪಕ್ಕೆ, ಕೊಂಡೊಯ್ದರೆ 4 ಅಂಕ ಹೆಮ್ಮೂರಿಗೆ. ದಾಳಿಯಲ್ಲಿ ಸಚಿನ ಸಚಿನ 2 ವೆಸ್ಟ್ ನೊಂದಿಗೆ ಮರಳಿದಂತ ಸಚಿನ 2+2 4 ಪಾಯಿಂಟ್. ಮೊದಲಾರ್ಧದ ವೇಳೆಯಲ್ಲಿ ಅಸಾಧ್ಯವಿಲ್ಲ ಮಾಡುವಂತ ಕೆಲವೊಂದು ಸಣ್ಣ ತಪ್ಪುಗಳ ಪಂದ್ಯಾಟದ ಸಂಪೂರ್ಣ ಚಿತ್ರಣವನ್ನು ಬದಲಿಸುವ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡುವಲ್ಲಿ ಮುಖ್ಯ ಆಟವೆಂದೇ ಪ್ರಖ್ಯಾತ ಪಡೆದಂತಹ ಆಟ ಇದುವೇ ಕಬಡ್ಡಿ. 0 ಮರ್ಸಿ ವರ್ಸಸ್ RGC ಬಾಯ್ಸ್. 10-0 ಕೊಪ್ಪದ ಖಾತೆ ಇನ್ನೂ ಕೂಡ ಆರಂಭಗೊಂಡಿಲ್ಲ. 10-0 ಪಂದ್ಯಾಟ. 10-0 ಸತತವಾಗಿ ದಾಳಿಗಾರಿಕೆ ಭಾಗದಲ್ಲಿ ಪೂಜಾರಿಯ ಮೊರೆ ಹೋಗ್ತಾ ಇಲ್ಲ. This is the
ಮುಗುತ್ತಬುದು ಪೂಜಾರಿ ಎಂಟಿರೆಂಡು ಬಗ್ಗಿದ ಬಗ್ಗೆ ಪೂಜಾರಿ ಬರೆದ ಮತ್ತು ಬೇಡಿಯಲ್ಲಿ ದಾಳಿಯಲ್ಲಿ ಅಪ್ಪು ಕಾಟ 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 ರೈಟ್ ಕವರ್ ಇದು ಮೊಸಳೆ ಎತ್ತಿಗೆ ಹಿಡಿತ ಮಾಡಿದಂತ ಪ್ರಯತ್ನ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಲೆಕ್ಕಾಚಾರ ಯಶಸ್ವಿಯಾದ ಡಿಫೆನ್ಸ್ ಕಾರ್ಯವನ್ನು ನಿರ್ವಹಿಸಿಕೊಂಡ್ರೆ 11-0 ಪಂದ್ಯಾಟ ಮೊದಲಾದ ಎಲ್ಲರಿಗಲ್ಲಿ ಊಟದ ವ್ಯವಸ್ಥೆ ಆಗಿದೆ. ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಎಲ್ಲರೂ ಹೋಗಿ ಆದಷ್ಟು ಬೇಗ ಭೋಜನವನ್ನು ಮುಗಿಸಿಕೊಂಡು ನೇರವಾಗಿ ಪಂದ್ಯಾಟದ ವಿನಂತಿಸುವಂತಾಗಲ್ಲ. ಒಂದಂಕದೊಂದಿಗೆ ಬರೆಯುವಂತ ವೇಳೆಯಲ್ಲಿ 12 ಪಂದ್ಯಾಟ ಎದುರಾಳಿಗೆ ಪ್ರತೀಕಾರವಿಲ್ಲದೆ ಶರಣಾಗ್ತಾ ಇದೆ ಕೊಪ್ಪ. ಲೋಹಿತ್ ಆ ಕಡೆ ಕಾರ್ನರ್ ಇದೆ ನೋಡು. ಆ ಕಡೆ ನಮ್ಮ ಟೀಮ್ ಶಂಕರ್ ಥರ್ಡ್ ಮ್ಯಾನ್. ಲೆಫ್ಟ್ ಅಲ್ಲಿ ಅವನು ಆರಂಭ ಕಿರೇನಿ ಅಂತ ಒಬ್ಬ ಇದ್ದಾನೆ. ಅವನು ಇಬ್ರು ಇದ್ದಾರೆ. ಚಿಂಟು ಇದೆ. ಕೊಪ್ಪದ ಖಾತೆ ಆರಂಭಗೊಳ್ತಾ ಇದೆ. 1-12 11 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ ಮಲ್ಲಿಕಾರ್ಜುನ ಹೆಮ್ಮರು. ಕೊನೆಯ 4 ನಿಮಿಷ ಲಾಸ್ಟ್ ಫಾರ್ ಗಣೇಶ. 240 ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯಾಟ ಬಾಕಿ ಉಳಿದಿರುವಂತೆ 5 ಪೂಜಾರಿ ಜಾಡ್ಮೆಯಿಂದ ಎದುರಾಳಿ ಅಂಕಣ ಕೆರಳಿದಂತ ಪೂಜಾರಿ 13-1 ದ್ವಿತೀಯಾರ್ಧದ ವೇಳೆಯಲ್ಲಿ ಕಳೆದ ದಾಳಿಯಲ್ಲಿ ಒಂದಂಕದೊಂದಿಗೆ ಬರಲಿದಂತ ಭೂಪ ಶಿವು ಜರ್ಸಿ ನಂಬರ್ 5 ಮತ್ತು ಸತತವಾಗಿ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ಲೆಕ್ಕಾಚಾರದ ಪರಿಣಾಮಕಾರಿ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ತಾ ಇದೆ. ಅವನ ಹೆಸರು ಗೊತ್ತಿಲ್ಲ. ಇಟ್ಟಿರೋ ಒಂದು ಮತ್ತೆ ಸತತವಾಗಿ ಒಮ್ಮೆಲೆ ಕಾಲು ಜಾರಿಸಿದರೆ ಕಾಂತನ ಗುರಿಗೆ ತಿರುಗಿ ಬರುವುದು ಅಷ್ಟು ಸುಲಭವಲ್ಲ. ಕೊನೆಗೆ 3 ನಿಮಿಷ ಲಾಸ್ಟ್ 4 ಮಿನಿಟ್ 14-1 ಇಂದಿನ ದಿವಸ ಶಂಕರ ಮನೆಯಲ್ಲಿ ಪೂಜಾರಿ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಪರಿವರ್ತನೆಗೊಳ್ತಾ ಇದೆ. ನೋಡಿ ಅಲ್ಲಿ 15-1 ಪಂದ್ಯಾಟ ಅಳಿವು ಲೆಕ್ಕಾಚಾರದ ದಾಳಿ. ಅಂಕ ಬಂದರ ಪಂದ್ಯಾಟದಲ್ಲಿ ಉಳಿವು ಇಲ್ಲವಾದರೆ ಅಳಿವು ಎಂಬ ಲೆಕ್ಕಾಚಾರದ ಆಟವನ್ನು ತಲೆಕೆಳಗೆ ಮಾಡಿದಂತ ಭೂಪ. ಇದು ನಮ್ಮೂರಿನ ಕಾಟ. ಎರಡನೇ ಸಲ ಆದೌಟು ಟೀಮ್. 16-1 ದ್ವಿತೀಯಾರ್ಧದಲ್ಲಿ ಮತ್ತೊಂದು ಆಲೋಟ ಪುರಸ್ಕಾರ. 19-1 19-1 ಕೊನೆಗೆ 2 ನಿಮಿಷ ಲಾಸ್ಟ್ ಮಿನಿಟ್ ದಾಳಿಯಲ್ಲಿ ನಿಂತಿಲ್ಲ. 5 ಅಗ್ರಜ ಹೋದ ಪುಟ್ಟ ಬರಲಿಲ್ಲ. ತನ್ನಿಂದ ತಾನೇ ಸ್ವಯಂ ಕೃತ ಅಪರಾಧ. 21-20 ಮಲ್ಲಿಕಾರ್ಜುನ ಹೆಮ್ಮೂರು. RGC ಬಾಯ್ಸ್ ವಿರುದ್ಧ 0-2 ಆಟಗಾರ ಅಂತಿಮ ಕೊನೆಯನ್ನು ರವಾನಿಸಿಕೊಳ್ತಿದ್ದ ತಮ್ಮ ಪೂರ್ಣ ಸಿದ್ಧತೆಯೊಂದಿಗೆ ಪ್ರವೇಶ ಮಾಡಬಲ್ಲಿರಿ. ಇನ್ನು 10 ಹಲವಾರು ಪಂದ್ಯಾಟಗಳು ವಿರುದ್ಧ ಪುಣ್ಯಭೂಮಿ ಶಂಕರ ಮನೆಯಲ್ಲಿ ಸಾಗಿ ಬರಬೇಕಾಗ್ತಾ ಇದೆ. ಆಟಗಾರರಿಗೆ ಬಹುಮುಖ್ಯವಾಗಿ ಬೇಕಾಗಿರುವುದು ಸಮಯ ಪ್ರಜ್ಞೆ, ಶಶಾಂಕ. ಇಂದಿನ ದಿವಸ ಶಂಕರ ಮನೆಯಲ್ಲಿ ಪಟಾಕಿ ಸಿಗುತ್ತಿದ್ದೇ ಆಗಲಿಲ್ಲ. ಎದುರಾಳಿ ಕಳ್ಳ 21-2 ಕೊನೆಗೆ 1 ನಿಮಿಷ ಲಾಸ್ಟ್ 1 ಮಿನಿಟ್ 60 ಸೆಕೆಂಡ್ಗಳ ಲೆಕ್ಕಾಚಾರ. ಶಶಾಂಕ ಅವಧಿ ಅಂಕದೊಂದಿಗೆ ಆಟಗಾರ ಬರಲು ಮತ್ತೆ ವೇಳೆಯಲ್ಲಿ ನಾವಿರುವಂತ
ಹಿಡಿತಕ್ಕೆ ಲೋಹಿತ್ ಮಾಡಿದಂತ ಪ್ರಯತ್ನ ಒಂದರ ಬದಲಾಗಿ ಅವಳಿ ಅಂಕಗಳು ಎದುರಾಳಿ ತಂಡಕ್ಕೆ ಲಭಿಸುವಂತ ವೇಳೆಯಲ್ಲಿ 4-23 19 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಮಲ್ಲಿಕಾರ್ಜುನ ಹೆಣ್ಣೂರು ತಂಡವಿದ್ರ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಆರಂಭಿಕ ಪಂದ್ಯಾಟದ ಅಂತಿಮ ವೇಳೆಗೆ ನಾವಿದ್ದವ ಪ್ರಥಮ ಪಂದ್ಯಾಟದ ಅದೃಷ್ಟ ಲಕ್ಷ್ಮಿ ಮಲ್ಲಿಕಾರ್ಜುನ ಹೆಣ್ಣೂರಿಗೆ ಒಲಿದಂತಿದೆ ತೀರ್ಪುಗಾರ ಸಂತೋಷ